ಮತ್ಸ್ಯ ಅವತಾರ. ಪ್ರಾಚೀನ ಕಾಲದಲ್ಲಿ ಭೂಮಿಯ ಮೇಲೆ ಧರ್ಮ ಕ್ಷೀಣಿಸಿ ಅಧರ್ಮ ಬೆಳೆದಿತ್ತು. ದೇವತೆಗಳಿಗೆ ಚಿಂತೆಯಾಗಿ ಭೂಮಿಯನ್ನು ಸಂಹರಿಸಲು ನಿರ್ಧರಿಸಿದರು. ಈ ವಿಷಯ ತಿಳಿದ ಬ್ರಹ್ಮನಿಗೆ ದುಃಖವಾಗಿ ವಿಷ್ಣುವನ್ನು ಪ್ರಾರ್ಥಿಸಿದರು. ವಿಷ್ಣು ಭೂಮಿಯನ್ನು ರಕ್ಷಿಸಲು ಮತ್ಸ್ಯ ಅಂದರೆ ಮೀನು ರೂಪವನ್ನು ಧರಿಸಿದರು. ಆಗ ಭೂಮಿಯಲ್ಲಿ ಸತ್ಯವ್ರತ ಮಹಾರಾಜನಿದ್ದನು. ಅವನು ತಪಸ್ಸಿನಿಂದ ಪರಮ ಪುಣ್ಯವಂತನಾಗಿದ್ದ. ಒಮ್ಮೆ ತೀರ್ಥ ಸ್ನಾನ ಮಾಡುವಾಗ ಅವನ ಕೈಗೆ ಒಂದು ಸಣ್ಣ ಮೀನು ಬಂತು. ಅದನ್ನು ಕರುಣಿಸಿ ತನ್ನ ತೊಟ್ಟಿಯಲ್ಲಿಟ್ಟುಕೊಂಡು ಮೀನು ಬೆಳೆದ ತೊಟ್ಟಿಯನ್ನು ತುಂಬಿತು. ನಂತರ ಕೆರೆ, ನದಿ, ಸಮುದ್ರವನ್ನು ತುಂಬಿತು. ಮೀನು ಬೆಳೆದು ದೊಡ್ಡದಾದಾಗ ಮಹಾರಾಜನಿಗೆ ಅದರಲ್ಲಿ ವಿಶೇಷತೆ ಎನಿಸಿತು. ಮೀನು ಮಾತನಾಡಿತು. ಮಹಾರಾಜ, 7 ದಿನಗಳಲ್ಲಿ ಪ್ರಳಯ ಬರಲಿದೆ, ಎಲ್ಲವೂ ನಾಶವಾಗಲಿದೆ. ನೀನು ದೊಡ್ಡ ದೋಣಿಯನ್ನು ಕಟ್ಟಿಸಿಕೊ, ಎಲ್ಲ ಜೀವಿಗಳನ್ನು, ಬೀಜಗಳನ್ನು ಅದರಲ್ಲಿ ಸಂಗ್ರಹಿಸು. ಪ್ರಳಯ ಬಂದಾಗ ನನ್ನನ್ನು ಹಿಡಿದುಕೋ ಎಂದು ಹೇಳಿತು. ಮಹಾರಾಜನು ಮೀನು ಹೇಳಿದಂತೆ ಮಾಡಿದನು. 7 ದಿನಗಳ ನಂತರ ಪ್ರಳಯ ಬಂತು. ಮಹಾಸಾಗರಗಳು ಉಕ್ಕಿ ಹರಿದು ಭೂಮಿಯನ್ನು ನೀರು ಆವರಿಸಿತು. ಆಗ ಮಹಾರಾಜನು ದೋಣಿಯನ್ನು ಹಿಡಿದುಕೊಂಡು ಮೀನಿನ ಹಿಂಭಾಗಕ್ಕೆ ಕಟ್ಟಿಕೊಂಡನು. ಮೀನು ದೊಡ್ಡ ಸರ್ಪವನ್ನು ಬಂಧಿಸಿ ಅದರೊಂದಿಗೆ ದೋಣಿಯನ್ನು ಎಳೆದುಕೊಂಡು ಹೋಯಿತು. ಪ್ರಳಯ ಕಡಿಮೆಯಾದ ನಂತರ ಮೀನು ಮಹಾರಾಜನಿಗೆ ವೇದಗಳನ್ನು ಕೊಟ್ಟು ಭೂಮಿಯನ್ನು ಮರುಸೃಷ್ಟಿ ಮಾಡುವಂತೆ ಹೇಳಿತು. ಮಹಾರಾಜನು ಆದೇಶ ಪಾಲಿಸಿ ಭೂಮಿಯನ್ನು ಮತ್ತೆ ಜನವಸತಿಗೆ ಸಿದ್ಧಪಡಿಸಿದನು. ಈ ರೀತಿಯಾಗಿ ವಿಷ್ಣುವಿನ ಮತ್ಸ್ಯಾವತಾರದ ಮೂಲಕ ಭೂಮಿ ಮತ್ತು ಜೀವವನ್ನು ರಕ್ಷಿಸಲಾಯಿತು. ಈ ಕಥೆ ನಮಗೆ ಧರ್ಮದ ಪ್ರಾಮುಖ್ಯತೆ ಮತ್ತು ದೇವರ ಕರುಣೆಯನ್ನು ತಿಳಿಸುತ್ತದೆ. ಮತ್ತೊಂದು ಅವತಾರದ ಕಥೆಯನ್ನು ಬಯಸುವಿರಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.